ಎಸ್ಸಿ ಹಣ ದುರ್ಬಳಕೆ ವಿಚಾರ ಸದನದಲ್ಲಿ ಸದ್ದು ಮಾಡಿದೆ. ಇನ್ನು ಈ ಕುರಿತಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಸದನದಲ್ಲಿ ಎಸ್ಸಿ ಹಣ ದುರ್ಬಳಕೆ ವಿಚಾರ ಸದ್ದು ಮಾಡಿದೆ. ದಲಿತರ ಹಣ ದುರ್ಬಳಕೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ. ಬಿಜೆಪಿಯ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಲಿತರ ದುಡ್ಡು ಮೋದಿ ತಿಂದಿದ್ದಾರೆ ಅಂತ ಹೇಳಿ ಇಲ್ಲಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಆರೋಪಕ್ಕೆ ಪ್ರಿಯಾಂಕ್ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಚಿವರ ವಿರುದ್ಧ ಬಿಜೆಪಿಯ ಸದಸ್ಯರು ಮುಗಿಬಿದ್ದಿದ್ದಾರೆ. ಸರ್ಕಾರದ ಪರವಾಗಿ ನನಗೂ ಮಾತಾಡೋ ಹಕ್ಕಿದೆ. ಅದಕ್ಕೆ ತಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ಒಂದು ನಿಮಿಷ ನೀವು ಮಾತಾಡಿಲ್ಲ ಎಲ್ಲರೂ. ಒಂದು ನಿಮಿಷ ತಡೀರಿ. ಸರಿ ಸರ್, ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನಾವು ಈಗ ನಾನು ಹೇಳೋದಕ್ಕೆ ಮತ್ತು ಅದನ್ನು ಮಾಡ್ತೀರಿ. ನಾ ಏನು ಹೇಳಿದೆ? ಎಲ್ಲರೂ ಎದ್ದು ಮಾತಾಡಬೇಡಿ ಅಂತ ಹೇಳಿ ಎಲ್ಲರೂ ಎದ್ದು ನೀವು ನನ್ನ ಕಡೆ ನೋಡೋದಿಲ್ಲ. ನಾ ಏನು ಮಾಡಲಿ? ಈಗ ಹೇಳಿದ್ದೀನಿ, ನಿಮಗೆ ಈ ಪ್ರಶ್ನೆಯಿಂದ ಸಮಾಧಾನ ಆಗಿಲ್ಲಲ್ಲ, ನೀವು ಬೇರೆ ರೂಪದಲ್ಲಿ ಬರೆದು ಕೊಡಿ, ನಾನು ಪರ್ಮಿಷನ್ ಕೊಡ್ತೀನಿ, ಸಾಕಷ್ಟು ಸಮಯ ಕೊಡ್ತೀನಿ, ಮಾತಾಡೋ ಅಂತ ಹೇಳಿ. ಗೋವಿಂದರಾಜು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅಧ್ಯಕ್ಷ, ಇದು ತಪ್ಪು ಅಧ್ಯಕ್ಷರೇ. ದಯವಿಟ್ಟು ನಿಮ್ ಕೈ ಜೋಡಿಸ್ತೀನಿ. ದಿಸ್ ಇಸ್ ನಾಟ್ ಕರೆಕ್ಟ್. ಇಲ್ಲ, ನಾವು ಕೇಳ್ತಾ ಇರೋದು ಈಗ ಸುಳ್ಳು ಹೇಳಿದ್ದಾರೆ. ಆ ಸುಳ್ಳನ್ನು ನಾವು ಬಿಡಕ್ಕಾಗ್ತದ ಅಧ್ಯಕ್ಷರೇ? ಈಗ ನಿಜವಾಗ್ಲೂ ಇವರು ದಲಿತರ ಪರವಾಗಿದ್ರೆ ಉತ್ತರ ಕೇಳಬೇಕು. ಇವರು ನಿಜವಾಗ್ಲೂ ದಲಿತರ ಪರ ಇದ್ರೆ 10 ನಿಮಿಷ ಕುತ್ಕೊಂಡು ಕೇಳಬೇಕು. ನಾವು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ನಾವು ಪತ್ರ ಕೊಡ್ತೀವಿ, ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ನೋಡಿ, ನಾ ಹೇಳ್ತೀನಿ, ಅತಿಯಾದ ಮೇಲೆ ಹೊರಗೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಬೇಕಾದ ಎದ್ದಂಗಿದೆ. ಏನು ಧರ್ಮಶಾಲೆ ಅಲ್ಲ. ನಾ ಹೇಳ್ತೀನಿ, ನೀವು ನನ್ನ ಮಾತು ಕೇಳಿ ಪ್ರತಿಷ್ಠೆ ಎದ್ದರೆ ಹೊರಗೆ ಹಾಕಿಬಿಡ್ತೀನಿ. ಒಂದು ನಿಮಿಷ ನೀವು ಕೂತ್ಕೊಳ್ಳಿ. ಈಗ ನಾ ಏನು ಹೇಳಿದ್ದೀನಿ ಅಂದರೆ, ಸಚಿವರ ಮದುವೆಪ್ಪರ ನಿಮಗೆ ಸಮಾಧಾನ ಆಗ್ಲಿಕ್ಕಂದ್ರೆ ನೀವು ಅವ್ರಿಗೆ ರೈಟಿಂಗ್ ಕೊಡಿ, ಬೇರೆ ರೂಪದಲ್ಲಿ ತಗೋತೀನಿ ಅಂತ ಹೇಳಿ ನೀವು ಉತ್ತರ ಹೇಳ್ತೀರಿ. ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಿ, ನೀವು ಉತ್ತರ ಹೇಳ್ಬೋದು. ಮದುವೆಪ್ಪರ ಹೇಳ್ಬೋದು. ಖರ್ಗೆ ಅವ್ರು ಆಮೇಲೆ ಮಾತಾಡಿ, ನಾ ಹೇಳ್ತೀನಿ. ಮಾನ್ಯ ಸಭಾಪತಿಗಳೇ, ಸರ್ಕಾರದ ಪರವಾಗಿ ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಕೊಡ್ತಾರೆ ಮತ್ತು ಇತರ ಮಂತ್ರಿಗಳು ಕೂಡ ಕೊಡಲಿಕ್ಕೆ ಅವಕಾಶದ ನಿಯಮಾವಳಿಗಳ ಪ್ರಕಾರ ಅವರೇ ಕೊಡ್ತಾರೆ. ನೀವ್ಯಾರು ಅಂತ ಹೇಳೋದು ಅವರಿಗೆ ಯಾರಿಗೂ ಕೂಡ ಅದಕ್ಕೆ ಅವಕಾಶ ಇಲ್ಲ ನಿಯಮಾವಳಿಗಳ ಪ್ರಕಾರ. ಈಗ ಈ ಪ್ರಶ್ನೆ ಕರೆಕ್ಟ್ ಅವರು ಆನ್ಸರ್ ಕೊಡ್ಬೋದು. ಕರೆಕ್ಟ್. ಅದರ್ವೈಸ್ ಯಾವ ನಿಯಮಾವಳಿ ನಾನೇ ಏನು ಹೇಳಿದೆ, ಸಭಾಪತಿಗೆ ಹೇಳಿದ್ರು, ನಾನೇ ರಿಕ್ವೆಸ್ಟ್ ಮಾಡೋದು, ಅವರು ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿ ಅನೇಕವಾಗಿ ತಕರಾರಿಲ್ಲ ನಂದು. ನೀವು ಉತ್ತರ ಈಗ ನಿಮಗೆ ಸಮಾಧಾನ ಆಗ್ಲಿಕ್ಕಂದ್ರೆ ನೀವು ರೈಟಿಂಗ್ ಕೊಡಿ ಮಾಡ್ದಂತ ಹೇಳಿ, ಅಷ್ಟಾದ್ರೂ ನೀವು ಉತ್ತರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.